5 ಅಡಿಕ್ಷನ್ಸ್ ಇದನ್ನ ನೀನು ಈಗಲೇ ಡೆಸ್ಟ್ರಾಯ್ ಮಾಡಿಬಿಡು, ಇಲ್ಲಾಂದರೆ ಇದು ನಿನ್ನ ಡೆಸ್ಟ್ರಾಯ್ ಮಾಡುತ್ತೆ. ಫಸ್ಟ್ ಅಂತ ಇರೋದು ಕಂಪ್ಯಾರಿಸನ್. ಯಾವುದಾನ ಬೇರೆ ಪರ್ಸನಿಂದ ನಿನ್ನ ಕಂಪೇರ್ ಮಾಡೋದು ಸ್ಟಾಪ್ ಮಾಡೋದು. ಯಾಕಂತಂದರೆ ಇದರಿಂದ ನೀನು ನಿನ್ನ ಡಿಮೋಟಿವೇಟ್ ಮಾಡ್ತೀಯ, ನಿನ್ನ ಹರ್ಟ್ ಮಾಡ್ತೀಯ. ಯಾಕಂದರೆ ಎಲ್ಲರ ಲೈಫು ನಿನ್ನ ಥರ ಇರಲ್ಲ. ಯಾವುದಾನ ಒಬ್ಬ ಪರ್ಸನಿನ ಸಕ್ಸಸ್ಸಿನ ನೋಡಿ ನಿನ್ನ ಡಿಮೋಟಿವೇಟ್ ಮಾಡ್ಕೊಳೋದು, ಇಲ್ಲ ಯಾವುದಾನ ಒಬ್ಬ ಪರ್ಸನ್ನ ಫೇಲಿಯರ್ ನೋಡಿ ನಿನ್ನ ಖುಷಿ ಪಡಿಸ್ಕೊಳೋದು. ಆ್ಯಂಡ್ ಕಂಪೇರ್ ಮಾಡಂಗಿದ್ರೆ ನೀನೇ ಕಂಪೇರ್ ಮಾಡು ಆ್ಯಂಡ್ ಪ್ರತಿಯೊಂದು ದಿನ ಬೆಟರ್ ಆಗು. ಸೆಕೆಂಡ್ ಒಂದು ಇರೋದು ಕಂಫರ್ಟ್. ಆ್ಯಂಡ್ ನಿಂಗೆ ಇದು ಅರ್ಥ ಆಗ್ತಾಯಿತೋ ಇಲ್ಲೋ ಅದು ನಂಗೆ ಗೊತ್ತಿಲ್ಲ. ನಿನ್ನ ಮ್ಯಾಕ್ಸಿಮಮ್ ಫೇಲಿಯರಿನ ರೀಸನ್ ಇರೋದು ನಿಂಗೆ ಕಂಫರ್ಟ್. ನನಗೆ ಯಾಕೋ ಇದು ಫೀಲ್ ಆಗ್ತಿದೆ, ಇದು ನಿನ್ಗೆ ಭಾಳ ರಿಲೇಟಬಲ್ ಅನಿಸ್ತೈತೆ. ಈ ಥರ ಯೋಚನೆ ಮಾಡು. ನೀನೊಂದು ಮೌಂಟೇನ್ನ ಕ್ಲೈಮ್ ಮಾಡೋಕ್ಕೆ ಶುರು ಮಾಡ್ತಿದ್ಯಾ. ಆ ಮೌಂಟೇನಿನ ಭಾಳ ಬ್ಯೂಟಿಫುಲ್ ವ್ಯೂ ಎಲ್ಲಿಂದ ಬರುತ್ತೆ? ಅಫ್ಕೋರ್ಸ್ ಮೌಂಟೇನಿನ ಪೀಕಿಂದ, ರೈಟ್? ಆ್ಯಂಡ್ ನೀನು ಎಲ್ಲಿದ್ಯಾ? ಮೌಂಟೇನಿನ ಕ್ಲೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ಯಾ. ಎಲ್ಲಿದ್ಯಾ? ನೀನು ಕಂಫರ್ಟಲ್ಲಿದ್ಯಾ. ಆ್ಯಂಡ್ ನಾನೇನು ಹೇಳ್ತಾ ಇದ್ದೀನಿ, ಆ ಮೌಂಟೇನಿನ ಟಾಪ್ಗೆ ಹೋಗಿ, ಆ ಮೌಂಟೇನಿನ ಜಂಪ್ ಮಾಡೋಕ್ಕೆ ಹೋಗ್ಬೇಡ. ಇದು ಹೇಳ್ಬಿಟ್ಟು ಲಕ್ಷ್ಮಣ್ ಹೇಳಿದಂತ. ಮೂರನೇದಿರೋದು ಕ್ವಿಟಿಂಗ್. ಎಲ್ಲ ಥಿಂಗ್ಸ್ನು ಜಸ್ಟ್ ಬಿಟ್ಬಿಡೋದು. ಯಾಕಂದರೆ ಅದು ಕಾಂಪ್ಲೆಕ್ಸ್ ಇದೆ. ಅದನ್ನು ಮಾಡೋದು ಬರೀ ಲೂಸರ್ಸ್ ಅಷ್ಟೇ. ಆ್ಯಂಡ್ ನೀನು ಯಾವ್ದಾನ ಥಿಂಗ್ಸ್ನ ಕ್ವಿಟ್ ಮಾಡಿದ್ರೆ ಅದು ಪಕ್ಕ ನೀನು ಅದರಲ್ಲಿ ಫೇಲ್ ಆಗೇ ಆಗ್ತೀಯ. ಆ್ಯಂಡ್ ನಿನ್ನ ಹತ್ರ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ, ದುಡ್ಡಿಲ್ಲ, ಇನ್ಕಮ್ ಇಲ್ಲ, ಯಾವುದೇ ನಿನ್ನ ಬ್ಯಾಕ್ ಬೋನ್ ಹತ್ರ ನಿಂತ್ಕೊಂಡಿಲ್ಲ. ಆದರೂ ನೀನು ಇದೆಲ್ಲ ಥಿಂಗ್ಸ್ ಮಾಡ್ತಿದ್ಯಾ ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನಾನು ನಿಂಗೆ ಇದನ್ನು ಹೇಳ್ಬೋದು ಅಂತಂದರೆ ನೀನು ನಿನ್ನ ಹೇಳ್ಬೋದು ಐ ಆಮ್ ದಿ ಬೆಸ್ಟ್ ಅಂತ. ಅದಕ್ಕೆ ನೀನು ಶಕ್ತಿಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊ, ನೀನು ರಕ್ತನ ಸ್ವಲ್ಪ ಬಿಸಿ ಮಾಡಿ ಕಮೆಂಟ್ ಮಾಡೋಗು ಐ ಆಮ್ ದಿ ಬೆಸ್ಟ್ ಅಂತ.